ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಯಾಕಂದ್ರೆ ಕೇಂದ್ರದ ಸೂಚನೆ ಬೆನ್ನಲ್ಲೇ ಇದೀಗ ದರ ಏರಿಕೆಯನ್ನ ಕೈಬಿಟ್ಟಿದೆ ಬಿಎಂಆರ್ಸಿಎಲ್. ಎಂದಿನಂತೆ ಹಳೆ ದರದಲ್ಲಿ ನೀವು ಮೆಟ್ರೋದಲ್ಲಿ ಓಡಾಡಬಹುದು ಈಗ. ಯಾಕಂದ್ರೆ ಕನಿಷ್ಠ 1 ರಿಂದ ಗರಿಷ್ಠ 5 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಬೇಕು ಅಂತ ಪ್ಲಾನ್ ಇತ್ತು ಬಿಎಂಆರ್ಸಿಎಲ್ದು. ಆದ್ರೆ ಈಗ ನೀವೆಷ್ಟು ಈಗ ದರವನ್ನ ಕೊಟ್ಟು ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರಿ, ಈಗ ಅಷ್ಟೇ ದರವನ್ನ ಕೊಟ್ಟು ಪ್ರಯಾಣವನ್ನ ಇನ್ನು ಮುಂದೆ ಮಾಡಬಹುದು. ಯಾಕಂದ್ರೆ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ಇದೀಗ ಬಿಎಂಆರ್ಸಿಎಲ್ ಎಂದಿನಂತೆ ಹಳೆಯ ದರದಲ್ಲಿ ಓಡಾಡಬಹುದು ಅನ್ನೋದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದೆ. ಜನರ ಒತ್ತಡಕ್ಕೆ ಮಣಿದು ಏರಿಕೆಯನ್ನ ಕೈಬಿಟ್ಟಿದೆ ನಮ್ಮ ಮೆಟ್ರೋ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದು ಗುಡ್ ನ್ಯೂಸ್. ಯಾಕಂದ್ರೆ ಕೇಂದ್ರ ಸೂಚನೆ ಕೊಡ್ತಾ ಇದ್ದಂತೆ ಇದರ ಬೆನ್ನಲ್ಲೇ ದರ ಏರಿಕೆಯನ್ನ ಮಾಡಬೇಕು ಅಂತ ಕೂತಿದ್ದಂತಹ ಬಿಎಂಆರ್ಸಿಎಲ್ ಅದನ್ನು ಅಲ್ಲಿಗೆ ಕೈ ಬಿಟ್ಟಿದೆ. ಎಂದಿನಂತೆ ಹಳೆಯ ದರದಲ್ಲಿ ನೀವು ಮೆಟ್ರೋದಲ್ಲಿ ಓಡಾಡಬಹುದು. ಅಂದ್ರೆ ಕನಿಷ್ಠ 1 ರಿಂದ ಗರಿಷ್ಠ 5 ಹೆಚ್ಚಳ ಮಾಡಬೇಕು ದರವನ್ನ ಅನ್ನೋ ಪ್ಲಾನ್ ಇತ್ತು ಬಿಎಂಆರ್ಸಿಎಲ್ದು. ಇದೀಗ ವಿರೋಧದ ಮಧ್ಯೆಯೂ ಕೂಡ ದರ ಏರಿಕೆ ಮಾಡಲು ಪ್ಲಾನ್ ಅನ್ನ ಮಾಡಿಕೊಂಡಿತ್ತು ಬಿಎಂಆರ್ಸಿಎಲ್. ಜನರ ಒತ್ತಡಕ್ಕೆ ಮಣಿದು ಒಂದ್ ಕಡೆ ಏರಿಕೆಯನ್ನ ಕೈಬಿಟ್ಟಿದೆ ನಮ್ಮ ಮೆಟ್ರೋ. ಇತ್ತ ದರ ಏರಿಕೆ ಕೈಬಿಟ್ಟ ಬೆನ್ನಲ್ಲೇ ಇದೀಗ ತೇಜಸ್ವಿ ಸೂರ್ಯ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಂಪಿ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದು ಗುಡ್ ನ್ಯೂಸ್. ಯಾಕಂದ್ರೆ ದರ ಏರಿಕೆಯನ್ನ ಮಾಡಿದಾಗ ಜನ ತತ್ತರಿಸಿ ಹೋಗಿದ್ರು. ಅದರಲ್ಲೂ ಸಾಮಾನ್ಯ ವರ್ಗದ ಜನರಿಗಂತೂ ಓಡಾಟ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಕೆಲವೊಂದು ಪ್ಲೇಸ್ಗಳಿಗೆ ಹೋಗುವಾಗ, ಕೆಲವೊಬ್ರು ಕೆಲಸಕ್ಕೆ ಹೋಗುವಾಗ ಸಂಪೂರ್ಣವಾಗಿ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಈ ರೀತಿಯಾಗಿ ದರ ಏರಿಕೆ ಮಾಡಿದಾಗ ಅವರು ಮೆಟ್ರೋದಲ್ಲೂ ಹೋಗೋಕ್ಕಾಗದೆ, ಈ ಕಡೆ ಬಸ್ಸಲ್ಲೂ ಹೋಗೋಕ್ಕಾಗದೆ ಪರದಾಡುವಂತಹ ಪರಿಸ್ಥಿತಿ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಇದನ್ನ ಆಲಿಸಿದ ಕೇಂದ್ರ ಇದೀಗ ಸೂಚನೆಯನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ದರ ಏರಿಕೆಯನ್ನ ಕನಿಷ್ಠ 1 ರಿಂದ ಗರಿಷ್ಠ 5 ಏರಿಸಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡಂತಹ ಬಿಎಂಆರ್ಸಿಎಲ್ ಕೊನೆಗೂ ಅದನ್ನ ಅಲ್ಲಿಗೆ ಕೈಬಿಟ್ಟು ಈಗ ಎಷ್ಟಿದೆ ದರ ಏರಿಕೆ ಅಷ್ಟೇ, ಅಂದ್ರೆ ದರ ಇವಾಗ ಎಷ್ಟಿದೆ ನಿಮಗೆ ಎಲ್ಲೆಲ್ಲಿ ನೀವು ಪ್ರಯಾಣ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ದರವನ್ನು ಕೊಟ್ಟು ನೀವು ಇನ್ನು ಮುಂದೆ ಓಡಾಡಬಹುದು. ಆದರೆ ಬಿಎಂಆರ್ಸಿಎಲ್ ಕೊಟ್ಟಂತಹ ಈ ಸಿಹಿ ಸುದ್ದಿಯಿಂದ ಜನರು ಕೂಡ ಅಷ್ಟೇ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಮ್ಮ ಮೆಟ್ರೋ ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಡುವಾಗ ಒಂದು ರೀತಿ ಹಿಂಸೆಯನ್ನ ಪಡ್ಕೊಂಡು ಓಡಾಡ್ತಾ ಇದ್ರು ದರ ಏರಿಕೆ ಈ ಹಿಂದೆ ಆದಾಗ. ಈಗ ಅದಕ್ಕೂ ಕೂಡ ಅಡ್ಜಸ್ಟ್ ಆಗಿದ್ದಾರೆ. ಈಗ ಮತ್ತೆ ಕನಿಷ್ಠ 1 ರಿಂದ ಗರಿಷ್ಠ 5 ದರ ಏರಿಕೆ ಮಾಡ್ತೀವಿ ಅಂತಂದ್ರೆ ಅದು ಇನ್ನೂ ಬಹಳಷ್ಟು ಹೊಡೆತ ಬೀಳ್ತಾ ಇತ್ತು ಸಾಮಾಜಿಕ ಏನು ನ್ಯಾಯಯುತವಾಗಿ ನೋಡೋದಾದ್ರೆ ಅಲ್ಲಿನ ಜನರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಈಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಇಂದ ಗುಡ್ ನ್ಯೂಸ್ ಸಿಕ್ಕಿದೆ. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಯನ್ನ ಕೈಬಿಟ್ಟಿದೆ ಬಿಎಂಆರ್ಸಿಎಲ್. ಎಂದಿನಂತೆ ನೀವು ಹಳೇ ದರದಲ್ಲೇ ಕೂಡ, ಅಂದ್ರೆ ಏನು ಅಮೌಂಟ್ ಇತ್ತು ಈ ಹಿಂದೆ ಅದೇ ದರದಲ್ಲಿ ನೀವು ಪ್ರಯಾಣವನ್ನ ಬೆಳೆಸಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಏರಿಕೆ ವಾರ್ ನಡೀತಾ ಇದೆ. ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಮೆಟ್ರೋ ದರ ಏರಿಕೆ. ಸಂಜೆ 4ಕ್ಕೆ ನಿರ್ದೇಶಕರ ಮಂಡಳಿ ಜೊತೆ ಬಿಗ್ ಮೀಟಿಂಗ್. ಸಭೆಯಲ್ಲಿ ರಾಜ್ಯದ ಕೇಂದ್ರದ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಮೀಟಿಂಗ್ ನಡೆಸಲಾಗುತ್ತೆ. ಇದರ ಬಳಿಕ ದರ ಏರಿಕೆ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಾಗುತ್ತೆ. ದರ ನಿಗದಿ ಸಮಿತಿ ಜೊತೆ ಸಭೆ ಬಳಿಕ ಮುಂದಿನ ನಿರ್ಧಾರ ಏನಿದೆ ಅದನ್ನು ತಿಳಿಸಲಾಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಏರಿಕೆ ವಾರ್ ನಡುವೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ ನಮ್ಮ ದರ ಏರಿಕೆ.
ಒಂದ್ ಕಡೆ ರಾಜ್ಯ ಸರ್ಕಾರ ಬೊಟ್ಟು ಮಾಡಿ ತೋರಿಸ್ತಾ ಇತ್ತು ಕೇಂದ್ರ ಸರ್ಕಾರದತ್ತ, ನಾವು ಹಿಂದೆ ಮೆಟ್ರೋ ದರವನ್ನ ಏರಿಕೆ ಮಾಡಿಲ್ಲ ಅಂತ. ಆದ್ರೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಏರಿಕೆ ಆಗ್ತಾ ಇರುವಂತಹ ಈ ದರ ವಾರ್ ಮಧ್ಯೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ ಮೆಟ್ರೋ ದರ ಏರಿಕೆ ಅನ್ನೋದು ಗೊತ್ತಾಗ್ತಾ ಇದೆ. ನಮಸ್ಕಾರ. BMRCL ಅವರು ನಾಳೆ ಬೆಳಗ್ಗೆಯಿಂದ ಏನು 5% ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ. ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ. ಇಟ್ಸ್ ಅ ಟೆಂಪರರಿ ಹೋಲ್ಡ್. ಕಳೆದ 8-10 ತಿಂಗಳಿಂದ ಯಾವಾಗಿಂದ ಈ 105% ಫೇರ್ ಇನ್ಕ್ರೀಸ್ ಮಾಡಿದ್ರು ಆಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಇದು ಅನ್ರೀಸನಬಲ್ ಆಗಿದೆ. ಸಾಮಾನ್ಯ ಜನರಿಗೆ ಕೈ ಎಟ್ಕಕ್ಕಾಗದಲ್ಲೇ ಇರುವಂತ ಮಟ್ಟಕ್ಕೆ ನೀವು ಏರಿಸಿದ್ರೆ ಅದನ್ನ ಕಡಿಮೆ ಮಾಡಬೇಕು ಅಂತ. ಈ ಸಸ್ಟೈನ್ಡ್ ಪಬ್ಲಿಕ್ ಪ್ರೆಷರಿಗೆ ಹೋರಾಟಕ್ಕೆ ಸಿಕ್ಕಿರುವಂತ ಕಾಮನ್ ಮ್ಯಾನಿಗೆ ಸಿಕ್ಕಿರುವಂತ ಒಂದು ಜಯ ಇದು. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಮ್ಗೀಗಾಗಲೇ ಅರ್ಥ ಆಗಿದೆ, ಬೆಂಗಳೂರು ಮೆಟ್ರೋ ಇಂಡಿಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದ್ರೆ ಸ್ಟೇಟ್ ಗವರ್ಮೆಂಟು ಮೆಟ್ರೋಗೆ ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು, ಅದನ್ನ ನಿಲ್ಸಿರೋದ್ರಿಂದ. ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು. ಈ ಗವರ್ಮೆಂಟ್ ಬಂದ್ಮೇಲೆ ಅದನ್ನ ನಿಲ್ಸಿದ್ದಾರೆ ಬಿಕಾಸ್ ಆಫ್ ದೇರ್ ವೀಕ್ ಫೈನಾನ್ಸಸ್. ಅವರು ಇದು ಸ್ಕೀಮ್ಗಳನ್ನೆಲ್ಲ ಮಾಡಿ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ. ಅವ್ರ ಹತ್ರ ದುಡ್ಡಿಲ್ದಲೇ ಇರೋದ್ರಿಂದಾಗಿ ದೇ ಹ್ಯಾವ್ ಪಾಸ್ಡ್ ಆನ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ಯೂಟರ್ಸ್. ಅದರಿಂದಾಗಿ ಫೇರ್ ಹೈಕ್ ಜಾಸ್ತಿ ಆಗಿದೆ. ವರ್ಷ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವರು. ಇದನ್ನ ನಾವು ಫೈನಲಿ ಅಡ್ರೆಸ್ ಮಾಡಬೇಕು ಅಂತಂದ್ರೆ ಸ್ಟೇಟ್ ಗವರ್ಮೆಂಟು ತಿರ್ಗಾ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಬೇಕು. ದಟ್ ಇಸ್ ದ ಲಾ. ಎರಡನೇದು, ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಹಿಂದೆ ನಾವು ಯಾವ ರೀತಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ನ ಬಜೆಟ್ ಅಲ್ಲಿ ಮೆಟ್ರೋ ಕೊಡ್ತಾ ಇದ್ವಿ ಅದೇ ರೀತಿ ನಾವು ಕೊಡ್ತೀವಿ ಅನ್ನುವಂತ ಕಮಿಟ್ಮೆಂಟ್ ಮಾಡಬೇಕು. ಇಷ್ಟು ಟ್ರಾಫಿಕ್ ನಲ್ಲಿ ಒದ್ದಾಡಿ ಸಾಯ್ತಾ ಇರುವಂತ ಬೆಂಗಳೂರಿನಲ್ಲಿ ಮೆಟ್ರೋ ಶುಡ್ ಬಿ ದ ಮೋಸ್ಟ್ ಅಫೋರ್ಡಬಲ್, ಮೋಸ್ಟ್ ಆಕ್ಸೆಸಿಬಲ್ ಆಪ್ಷನ್. ರಾಜ್ಯ ಸರ್ಕಾರ ಇದನ್ನ ಈಗಲಾದ್ರೂ ಮಾಡಲಿ. ಸುಳ್ಳು ಹೇಳಿ ಸಿಗಾಕೊಂಡಿದ್ದಾಗಿದೆ. ಲೆಟ್ ದೆಮ್ ಅಟ್ ಲೀಸ್ಟ್ ಹ್ಯಾವ್ ಕನ್ಸರ್ನ್ ಫಾರ್ ದ ಕಾಮನ್ ಪೀಪಲ್ ಅಂಡ್ ಈ ರಿವ್ಯೂನ ಮಾಡಲಿ ಅಂತ ಹೇಳಿ ನಾನು ರಾಜ್ಯ ಸರ್ಕಾರದ ಹತ್ರ ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಬೆಂಗಳೂರಿನ ಜನ ಈ ಹೋರಾಟ ಮಾಡಿದ್ದಕ್ಕೆ, ಈ ಯಶಸ್ಸಿಗೆ ಬೆಂಗಳೂರಿನ ಜನಕ್ಕೆ ತಾತ್ಕಾಲಿಕ ಯಶಸ್ಸಾದ್ರೂ ಕೂಡ ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ. ಬಿಜೆಪಿ ಸಂಸದ ತೇಜಸ್ವಿ ಅವರು ಒಂದಷ್ಟು ಮಾತನಾಡಿದ್ದಾರೆ. ಅಂದ್ರೆ ಕೇಂದ್ರದತ್ತ ರಾಜ್ಯ ಸರ್ಕಾರ ಬೊಟ್ಟು ಮಾಡಿ ತೋರಿಸ್ತಾ ಇತ್ತು, ಆದರೆ ಕೇಂದ್ರ ಸರ್ಕಾರದ ತಪ್ಪೇನಿಲ್ಲ, ರಾಜ್ಯ ಸರ್ಕಾರವೇ ಇದಕ್ಕೆಲ್ಲ ಒಂದು ಏನು ಪಿನ್ ಪಾಯಿಂಟ್ ಅನ್ನೋದನ್ನ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ರು. ಆದರೆ ಈಗ ನಿನ್ನೆ ಸಂಜೆ ಮಾಡಿರುವಂತಹ ವಿಡಿಯೋ ಇದು. ಈ ಹಿಂದೆ ಕೂಡ ದರ ಏರಿಕೆ ಬಗ್ಗೆ ಈ ರೀತಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಬೊಟ್ಟು ಮಾಡಿ ತೇಜಸ್ವಿ ಅವರು ಕೂಡ ತೋರಿಸಿದ್ರು. ಸೊ ಇದ್ರ ಬೆನ್ನಲ್ಲೇ ಈಗ ಕೇಂದ್ರದಿಂದ ಒಂದಷ್ಟು ಸೂಚನೆಗಳು ಬಂದ ಮೇಲೆ BMRCL ಅದನ್ನು ಅಲ್ಲಿಗೆ ಕೈಬಿಟ್ಟು, ದರ ಏರಿಕೆ ಮಾಡೋ ಪ್ಲಾನನ್ನು ಅಲ್ಲಿಗೆ ಕೈಬಿಟ್ಟು ಇದೀಗ ಏನು ದರ ಏರಿಕೆ ಎಷ್ಟಿದೆಯೋ ಅಷ್ಟೇ ಇರೋ ಥರ ಮಾಡಿದೆ. ಹಾಗಾಗಿ ನಿನ್ನೆ ಸಂಜೆ ತೇಜಸ್ವಿ ಸೂರ್ಯ ಅವರು